ಎಲ್ಲರಿಗೂ ನಮಸ್ಕಾರ ಹಾಗೂ ಡೋಂಗ್ರೆ ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ಶಾರ್ಟ್ ವ್ಲಾಗ್ನಲ್ಲಿ ಇವತ್ತಿನ ಶಾರ್ಟ್ ಸೈಕ್ಲಿಂಗ್ ವ್ಲಾಗ್ನಲ್ಲಿ ಸಿಗಂದೂರು ಸೇತುವೆ ಕಡೆಗೆ ಪ್ರಯಾಣ ಬೆಳೆಸಿದ್ದೀನಿ. ಸೊ ಸಿಗಂದೂರು ಸೇತುವೆ ನಾಳೆ ಬಿಟ್ಟು ನಾಡಿದ್ದು 14ನೇ ತಾರೀಕು ಲೋಕಾರ್ಪಣೆ ಆಗ್ತಾಯಿದೆ, ತಮಗೆಲ್ಲರಿಗೂ ಗೊತ್ತಿದೆ. ಅದರ ಒಂದು ಝಲಕನ್ನು ಇವತ್ತು ನೋಡೋಣ. ನೀವೀಗ ನೋಡುತ್ತಿರುವುದು ಶರಾವತಿ ಹಿನ್ನೀರಿನ ಸುಂದರ ದೃಶ್ಯ. ಈ ರೀತಿಯ ಹತ್ತಾರು ಸುಂದರ ದೃಶ್ಯ ವೈಭವವನ್ನು ಹೊಂದಿರುವಂತಹ ಸ್ಥಳಗಳು ಈ ಶರಾವತಿ ಹಿನ್ನೀರಿನಲ್ಲಿ ಲಭ್ಯ. ಆದರೆ ಇದನ್ನು ಟೂರಿಸ್ಟ್ಗಳಿಗೆ ಪರಿಚಯ ಮಾಡಿಕೊಟ್ರೆ ಎಲ್ಲಿ ಸ್ಥಳವು ಮಲಿನಗೊಳ್ಳುತ್ತದೆ ಎಂಬುದೇ ನಮ್ಮ ಆತಂಕವಾಗಿದೆ. ಇವತ್ತಿನ ನನ್ನ ಸೈಕ್ಲಿಂಗ್ ಪ್ರಯಾಣಕ್ಕೆ ನನಗೆ ಜೊತೆಯಾಗಿ ಆವಿನಹಳ್ಳಿಯ ಪ್ರಸಾದ್ ಹಾಗೂ ವಿಜೇಂದ್ರ ಅವರು ಜೊತೆಯಾಗಿ ಬಂದರು. ಇವರು ನನ್ನ ಜೊತೆ ಸಿಗಂದೂರು ಸೇತುವೆ ಬಳಿಯವರೆಗೆ ಸೈಕಲ್ ಪ್ರಯಾಣ ಬೆಳೆಸಿದ್ರು ಹಾಗೂ ವಾಪಸ್ ಆವಿನಹಳ್ಳಿಯವರೆಗೆ ನನ್ನ ಜೊತೆಗೆ ಸೈಕಲ್ ಪ್ರಯಾಣ ಮಾಡಿದರು. ಇವರು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಗಳನ್ನು ನೋಡಿ, ಯೂಟ್ಯೂಬನ್ನು ನೋಡಿ ನನಗೆ ಪರಿಚಯ ಆಗಿದ್ದರು. ಆ ನಂತರದಲ್ಲಿ ನಾನು ಇವರಿಗೆ ನನ್ನ ಜೊತೆ ಸೈಕ್ಲಿಂಗ್ ಬರಲಿಕ್ಕೆ ಆಹ್ವಾನ ನೀಡಿದೆ. ಆಹ್ವಾನವನ್ನು ಮನ್ನಿಸಿ ಅವರು ನನ್ನ ಜೊತೆಗೆ ಬಂದು ಸೈಕ್ಲಿಂಗ್ ಪ್ರಯಾಣ ಮಾಡಿದರು. ಇವರ ಜೊತೆಯ ಕಂಪನಿ ತುಂಬ ನನಗೆ ಖುಷಿ ಕೊಡ್ತು. ಇನ್ನು ಸಿಗಂದೂರು ಸೇತುವೆಯ ವಿಷಯಕ್ಕೆ ಬಂದರೆ, ಸಿಗಂದೂರು ಚೌಡೇಶ್ವರಿ ಸೇತುವೆ ಇದು 473 ಕೋಟಿ ವೆಚ್ಚದಲ್ಲಿ ದೇಶದ 4ನೇ ಹಾಗೂ ಕರ್ನಾಟಕದ ಅತಿ ಉದ್ದದ ಕೇಬಲ್ ಸ್ಟೈಡ್ ಸೇತುವೆಯಾಗಿದೆ. ಇದಕ್ಕೆ ದಶಕಗಳ ಹೋರಾಟದ ಹಿನ್ನೆಲೆ ಇದೆ. ಸೊ ಈ ಶರಾವತಿ ಹಿನ್ನೀರಿನಲ್ಲಿ ಎರಡೆರಡು ಬಾರಿ ಸಂತ್ರಸ್ತರಾಗಿ ಅತೀವ ಸಂಕಷ್ಟಕ್ಕೆ ಹಾಗೂ ಕರಿ ನೀರಿನ ಶಿಕ್ಷೆಗೆ ಒಳಗಾಗಿದ್ದಂತಹ ಜನರಿಗೆ ಈಗ ಸಾಗರ ಪಟ್ಟಣಕ್ಕೆ ಹಾಗೂ ಇನ್ನಿತರ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಿಗೆ ಸಂಪರ್ಕ ಸಿಗುವಂತಾಗಿದ್ದು ಈ 2.12 ಕಿಲೋಮೀಟರ್ ಉದ್ದದ ಕೇಬಲ್ ಸ್ಟೈಡ್ ಸೇತುವೆಯ ಮುಖಾಂತರ. ಹೀಗಾಗಿ 60 ವರ್ಷಗಳ ನಂತರದಲ್ಲಿ ಇವರು ಸಾಮಾನ್ಯ ಜನರಂತೆ ಬೇರೆ ಬೇರೆ ಪ್ರದೇಶಗಳಿಗೆ ಓಡಾಡುವಂತಹ ಸೌಭಾಗ್ಯವನ್ನು ಇಲ್ಲಿನ ಶರಾವತಿ ಹಿನ್ನೀರಿನ ಜನರು ಪಡೆದಿದ್ದಾರೆ ಅಂತ ಹೇಳಿ ಹೇಳಬಹುದಾಗಿದೆ. ಈ ಶರಾವತಿ ಹಿನ್ನೀರಿನ ಕಥೆ ಹೇಳ್ತಾ ಹೋದರೆ, ಶರಾವತಿ ನದಿಗೆ ಹಿರೇಭಾಸ್ಕರದಲ್ಲಿ 1939ರಿಂದ 1948ರಲ್ಲಿ ಮೈಸೂರು ಸಂಸ್ಥಾನದಿಂದ ಮಡೇನೂರು ಅಣೆಕಟ್ಟು ನಿರ್ಮಾಣ ಆಯಿತು. ಆವಾಗ 9233 ಎಕರೆ ಕೃಷಿ ಭೂಮಿ ಹಾಗೂ 10,240 ಎಕರೆ ಅರಣ್ಯ ಪ್ರದೇಶ ಮುಳುಗಡೆ ಆಯಿತು. 70 ಹಳ್ಳಿಗಳ ಜನ ನಿರಾಶ್ರಿತರಾದರು. ಅದೇ ರೀತಿ ಮುಂದೆ 1953ರಿಂದ 1964ರ ಅವಧಿಯಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣ ಆಯಿತು. ಸಾವಿರಾರು ಎಕರೆ ಅಡಿಕೆ ತೋಟ, 12,000 ಎಕರೆ ಕೃಷಿ, 1,750 ಎಕರೆ ಖುಷ್ಕಿ, 80,000 ಎಕರೆ ಅರಣ್ಯ ಪ್ರದೇಶ ಮುಳುಗಡೆ ಆಯಿತು. 157 ಹಳ್ಳಿಗಳ ಜನ ಬದುಕು ಕಟ್ಟಿಕೊಂಡ ನೆಲ, ನಂಬಿದ ದೈವ ಬಿಟ್ಟು ಸರ್ಕಾರ ತೋರಿದಂತಹ ಬೇರೆ ಜಾಗಕ್ಕೆ ವಲಸೆ ಹೋಗಬೇಕಾದಂಥ ಪ್ರಸಂಗ ಬಂತು. ತಾವೀಗ ದೃಶ್ಯದಲ್ಲಿ ನೋಡುತ್ತಿರುವಂತಹ ಬಾರ್ಜ್ ಅಥವಾ ಲಾಂಚಿನ ದೃಶ್ಯಾವಳಿಗಳಲ್ಲಿ ನೋಡುತ್ತಿರುವುದು ಈ ದ್ವೀಪಗಳಲ್ಲಿ ವಾಸಿಸುತ್ತಿರುವಂತಹ ಜನರಿಗೆ ಬೇರೆ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ಈ ಒಳನಾಡು ಸಾರಿಗೆ ವತಿಯಿಂದ ಈ ಲಾಂಚಿನ ವ್ಯವಸ್ಥೆ ಸೌಲಭ್ಯವನ್ನು ಏರ್ಪಡಿಸಲಾಗಿತ್ತು. ಆ ನಂತರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬರುವಂತಹ ಪ್ರವಾಸಿಗರು ಸಹ ಇದರ ಸೌಲಭ್ಯವನ್ನು ಪಡೆಯುತ್ತಾ ಇದ್ದಾರೆ. ಈ ಸಿಗಂದೂರು ಚೌಡೇಶ್ವರಿ ಸೇತುವೆಯ ವಿಶೇಷತೆ ಎಂದರೆ, ಇದು 2.12 ಕಿಲೋಮೀಟರ್ ಉದ್ದ ಇದೆ, 16 ಮೀಟರ್ ಅಗಲ ಇದೆ. ಫುಟ್ಪಾತ್ 1.5 ಮೀಟರ್ ಎರಡೂ ಬದಿಯಲ್ಲಿ ಫುಟ್ಪಾತ್ ವ್ಯವಸ್ಥೆ ಇದೆ. 18 ಪಿಲ್ಲರ್ಗಳನ್ನು ಹೊಂದಿರುವಂತಹ ಈ ಸೇತುವೆಯನ್ನು ತಾವಿನ್ನು 14ನೇ ತಾರೀಕು ನಂತರದಲ್ಲಿ ಹೋಗಿ ನೋಡಿ ವೀಕ್ಷಿಸಬಹುದಾಗಿದೆ. ಇನ್ನು ಯಾರು ಡೋಂಗ್ರೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಇನ್ನೊಂದು ಸೈಕ್ಲಿಂಗ್ ಬ್ಲಾಗ್ ಒಡನೆ ತಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ.